ಮಾಡೋಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಮಣ್ಣು ಅಲ್ವಾ. ಅದಕ್ಕಾಗಿ ಮಣ್ಣಿನ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ನಾವು ಇಲ್ಲಿ ಬಳಸುವಂತಹ ಮಣ್ಣು ಕಪ್ಪು, ಕೆಂಪು ಹಾಗೂ ಶಾಡಿ. ಇದಕ್ಕೊಂದು ರೇಷಿಯೋ ಇದೆ 40-40-20. ಇದನ್ನು ಮಿಶ್ರಣ ಮಾಡಿದ್ರೇ ನಮಗೆ ಈ ಮಣ್ಣು ಸಿಗೋದು. ಎಲ್ಲ ಮಣ್ಣು ಅರ್ಹ ಅಲ್ಲ ಕುಂಬಾರಿಕೆ ಮಾಡೋಕ್ಕೆ. ಇಲ್ಲಿ ನಾವು ಉತ್ತಮ ದರ್ಜೆಯ ಹೈ ಕ್ವಾಲಿಟಿ ಟೆರಕೋಟಾ ಕ್ಲೇ. ಈ ಕ್ಲೇ ಸುಟ್ಟ ನಂತರ ಸೂರ್ಯನ ಕಿರಣದ ಒಂದು ಬಣ್ಣ, ತುಂಬ ಪಾಸಿಟಿವ್ ವೈಬ್ಸ್ ಕೊಡುವಂಥ ಒಂದು ಬಣ್ಣದಲ್ಲಿ ನಮಗೆ ಟೆರಕೋಟಾ ಉತ್ಪನ್ನಗಳನ್ನು ನಾವು ಮಾಡ್ಬೋದು. ಹಾಗಾಗಿ ಇದು ಮಣ್ಣು. ನಿಮಗೆ ಈ ಮಣ್ಣು ಸಿಕ್ಕಿದ್ರೆ, ಮಣ್ಣಿಗೆ ಜಿಗುಡುತನ ಇರಬೇಕು, ಜೇಡಿ ಮಣ್ಣು ಅಂತ ಹೇಳ್ತೀವಲ್ಲ, ಜಿಗುಡುತನ ಇದ್ದರೆ ಮಾತ್ರ ಟೆರಕೋಟಾ ಕ್ಲೇ ಮಾಡೋಕ್ಕೆ ಸಾಧ್ಯ. ಕಪ್ಪು ಕ್ಲೇಯಲ್ಲಿ ನೀವು ನೋಡ್ಬೋದು ಜಿಗುಡುತನ, ಪ್ಲಾಸ್ಟಿಸಿಟಿ. ಇದಕ್ಕೆ ಪ್ಲಾಸ್ಟಿಸಿಟಿ ಇದೆ, ಇದಕ್ಕೆ ಬಣ್ಣ ಇದೆ. ಹಾಗೆಯೇ ಶಾಡಿಯು ಕ್ಲೇ ಸ್ಟ್ರೆಂತ್ ಕೊಡುತ್ತೆ ಹಾಗೂ ಪಾಟು ಕ್ರ್ಯಾಕ್ ಆಗೋದನ್ನು ತಡಿಸುತ್ತೆ. ಸೊ ಇದು ಮಣ್ಣಿನ ಮಹತ್ವ. ಹಾಗಾಗಿ ಇವತ್ತು ಮಣ್ಣಿನ ಬಗ್ಗೆ ತಿಳ್ಕೊಂಡ್ರಿ. ಮುಂದಿನ ಬಾರಿ ಈ ಮೂರನ್ನು ಮಿಶ್ರಣ ಮಾಡಿ ಈ ಮಣ್ಣನ್ನು ಹೇಗೆ ನಾವು ತಯಾರಿಸೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ನಮಸ್ಕಾರ.